exercise 12.2 fourth question. ಇದೇನ್ ಕೊಡಿದಾರೆ ನೋಡ್ರಿ. A pen stand made of wood is in the shape of a cuboid with 4 conical depression to hold pen. ಈಗ ಅವ್ರು ಏನ್ ಕೊಡಿದಾರೆ, ಒಂದು ಪೆನ್ ಸ್ಟ್ಯಾಂಡ್ ಇದೆ. ಓಕೆ, ಆ ಪೆನ್ ಸ್ಟ್ಯಾಂಡ್ ಯಾವ ತರ ಇದೆ ನೋಡ್ರಿ, ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಇದೆ. ಓಕೆ, ಕ್ಯೂಬಾಯ್ಡ್ ಶೇಪ್ ಅಲ್ಲಿ 4 ಕೋನ್ದು ಡಿಪ್ರೆಷನ್ ಅಂತಂದ್ರೆ ನಥಿಂಗ್ ಬಟ್ 4 ಕೋನ್ ಕಟ್ ಮಾಡಿದಾರೆ ಅಂತ ಅರ್ಥ. ಆ ಕ್ಯೂಬಾಯ್ಡ್ ಅಲ್ಲಿ 4 ಕೋನ್ ಡಿಪ್ರೆಷನ್ ನಥಿಂಗ್ ಬಟ್ ಏನು, ಕೋನ್ ನ ಕಟ್ ಮಾಡಿದಾರೆ. ಓಕೆ, ಏನು ಕಟ್ ಮಾಡಿದಾರೆ ಅಂದ್ರೆ ಸೋ ದಟ್ ಅವರು ಇಲ್ಲಿ ಪೆನ್ ಇಡ್ಬೋದಂತ. ಈ ತರ ಇದೆ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡೈಮೆನ್ಷನ್ಸ್ ಆಫ್ ದ ಕ್ಯೂಬಾಯ್ಡ್ ಆರ್ 15 ಸೆಂಟಿಮೀಟರ್ by 10 ಸೆಂಟಿಮೀಟರ್ by 3.5. ಅದರ ಅರ್ಥ ಏನು, ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಸೊ ಲೆಂತ್ ಕೊಟ್ಟಿದ್ದಾರೆ, ಎಷ್ಟು ಲೆಂತ್ ಬಂದ್ಬಿಟ್ಟು 15 ಸೆಂಟಿಮೀಟರ್. ಓಕೆ, ಬ್ರೆಡ್ತ್ ಬಂದ್ಬಿಟ್ಟು 10 ಸೆಂಟಿಮೀಟರ್. ಆಮೇಲೆ ಹೈಟ್ ಕೊಟ್ಟಿದ್ದಾರೆ, ಹೈಟ್ ಬಂದ್ಬಿಟ್ಟು ಎಷ್ಟು 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಬರ್ಬಿಡ್ತೀನಿ, ಲೆಂತ್ 15, ಬ್ರೆಡ್ತ್ 10, ಹೈಟ್ 3.5 ಸೆಂಟಿಮೀಟರ್. ಓಕೆ, ಇದು ಕ್ಯೂಬಾಯ್ಡ್. ಆಮೇಲೆ ಏನ್ ಕೊಟ್ಟಿದ್ದಾರೆ, ದ ರೇಡಿಯಸ್ ಆಫ್ ಈಚ್ ಡಿಪ್ರೆಷನ್ ಒಂದು ನಥಿಂಗ್ ಬಟ್ ರೇಡಿಯಸ್ ಆಫ್ ಕೋನ್ ಕೊಟ್ಟಿದ್ದಾರೆ ಈಸ್ 0.5. ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು 0.5 ಅಂತ ನಥಿಂಗ್ ಬಟ್ ನಾವು ಅದನ್ನ ಏನ್ ಬರೀಬಹುದು, 1/2 ಅಂತ ಬರೀಬಹುದು. 1/2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ಡೆಪ್ತ್ ಈಸ್ 1.4. ಇದು ಬಂದ್ಬಿಟ್ಟು ಏನು, ರೇಡಿಯಸ್ ಬಂದ್ಬಿಟ್ಟು 0.5, ನಥಿಂಗ್ ಬಟ್ ಏನು ಹೈಟ್ ಆಫ್ ದ ಕೋನ್ ಆಯ್ತು. ಈಗ ನಥಿಂಗ್ ಇದೇ ಡೆಪ್ತ್. ಓಕೆ, ಈ ಡೆಪ್ತ್ ಅಂದ್ರೆ ನಥಿಂಗ್ ಬಟ್ ಏನು ಹೈಟ್ ಆಫ್ ಕೋನ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 1.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀತೀನಿ, ಹೈಟ್ ಆಫ್ ಕೋನ್ ಬಂದ್ಬಿಟ್ಟು 1.4 ಸೆಂಟಿಮೀಟರ್. ಈಗ ಅವ್ರು ಏನ್ ಕೇಳ್ತಾರೆ, ಫೈಂಡ್ ದ ವಾಲ್ಯೂಮ್ ಆಫ್ ವುಡ್ ಇನ್ ಎಂಟೈರ್ ಸ್ಟ್ಯಾಂಡ್. ಎಂಟೈರ್ ಸ್ಟ್ಯಾಂಡ್ ಅಲ್ಲಿ ಕೇಳ್ತಾ ಇದ್ದಾರೆ. ನೀವೇ ನೋಡ್ರಿ, ಇವ್ರು ಏನ್ ಮಾಡಿದ್ದಾರೆ, ಒಂದು ಕ್ಯೂಬಾಯ್ಡ್ ಅಲ್ಲಿ ಫುಲ್ ಕ್ಯೂಬಾಯ್ಡ್ ಇತ್ತು, ಅದರಲ್ಲಿ 4 ಕೋನ್ ಕಟ್ ಮಾಡಿದ್ದಾರೆ. ಸೊ ಇವಾಗ ನಾನು ಏನ್ ಬರಿಬೇಕು, ಓಕೆ ನಾನು ಏನ್ ಬರಿಬಹುದು, ಕ್ಯೂಬಾಯ್ಡ್ ಅಲ್ಲಿ 4 ಕೋನ್ ನ ಮೈನಸ್ ಮಾಡ್ಬೇಕು. ಓಕೆ, ಸೊ ಈ ಕ್ವೆಶ್ಚನ್ ಏನ್ ಬರಿಬೇಕು ನಾನು ಇವಾಗ, ವಾಲ್ಯೂಮ್ ಆಫ್ ವುಡ್, ವಾಲ್ಯೂಮ್ ಆಫ್ ವುಡ್ ಇನ್ ದ ಎಂಟೈರ್ ಸ್ಟ್ಯಾಂಡ್ ಬಂದ್ಬಿಟ್ಟು is equal to, ಓಕೆ ಇಲ್ಲಿ ಬರೀತೀನಿ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಓಕೆ, ಆ ಕ್ಯೂಬಾಯ್ಡ್ ಅಲ್ಲಿ ಎಷ್ಟು ಕೋನ್ ನ ಮೈನಸ್ ಮಾಡಬೇಕು, 4 ಮೈನಸ್ ಮಾಡಬೇಕು. ಸೊ 4 ಇಂಟು ವಾಲ್ಯೂಮ್ ಆಫ್ ಕೋನ್, 4 ಕೋನ್ ಮೈನಸ್ ಮಾಡಬೇಕು. ಈಗ ನೀವು ನೋಡಿದ್ರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮ್ ಏನು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. 4 ಇಂಟು ವಾಲ್ಯೂಮ್ ಆಫ್ ಕೋನ್ ಫಾರ್ಮ್ ಬಂದ್ಬಿಟ್ಟು ಏನು, 1/3 πr ಸ್ಕ್ವೇರ್ h. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನೀವು ನೋಡಿದ್ರೆ ಲೆಂತ್ ವ್ಯಾಲ್ಯೂ ಇಲ್ಲ ಗೊತ್ತು, ಎಷ್ಟು 15. ಬ್ರೆಡ್ತ್ ವ್ಯಾಲ್ಯೂ ಎಷ್ಟಿದೆ, ಬ್ರೆಡ್ತ್ ವ್ಯಾಲ್ಯೂ 10 ಇದೆ. ಹೈಟ್ ಎಷ್ಟಿದೆ 3.5 ಇದೆ. ಮೈನಸ್ 4 ಇಂಟು 1/3 ಇಂಟು 5 ವ್ಯಾಲ್ಯೂ ಏನು 22/7. ರೇಡಿಯಸ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು ನಥಿಂಗ್ ಬಟ್ ಏನು 1/2. 0.5 ಅಂದ್ರೆ ಒಂದೇ, 1/2 ಅಂದ್ರೆ ಒಂದೇ. ಸೊ ಏನ್ ಬರಿತೀನಿ ಇಲ್ಲಿ, 1/2 ಇಂಟು 1/2 ಬರಿತೀನಿ, ಯಾಕಂದ್ರೆ ಸ್ಕ್ವೇರ್ ಇರೋದ್ರಿಂದ. ಹೈಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಹೈಟ್ ಬಂದ್ಬಿಟ್ಟು ಈಗ ನೀವು ನೋಡಿದ್ರೆ ಹೈಟ್ ಆಫ್ ಕೋನ್ ಬಂದ್ಬಿಟ್ಟು 1.4 ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಹೈಟ್ ಬಂದ್ಬಿಟ್ಟು 1.4 ಅಂತ ಬರಿತೀನಿ. ಈಗ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 10 ಇಂಟು 3.5 ಮಾಡಿದ್ರೆ ಏನಾಗುತ್ತೆ, 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ. ನೀವೇ ನೋಡಿದ್ರೆ ಈಗ ಇದೇನಾಗುತ್ತೆ, 10 ಇಂಟು 35 10 ಜಾ 350 ಆಗುತ್ತೆ. ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಅದಕ್ಕೆ ಈ ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀವಿ. ಮೈನಸ್ ಈಗ ಕ್ಯಾನ್ಸಲ್ ಆದ್ರೆ ನೋಡ್ರಿ, 7 1 ಜಾ 7 2 ಜಾ, ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ.
ಈಗ 2 1 ಜಾ 2 2 ಈ ಟು ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು ಇಲ್ಲಿ 22 into 0.2 divided by 6. ಓಕೆ, ಈಗ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 15 5 ಜಾ 75. ಓಕೆ, 7 ಕ್ಯಾರಿ 15 3 ಜಾ 45. 45 plus 7 ಎಷ್ಟಾಗುತ್ತೆ? 45 plus 7 50 ಆಗುತ್ತೆ. 525 ಮೈನಸ್ ಈಗ ನಾನೇನ್ ಮಾಡ್ತೀನಿ 22 by 6 ಮಾಡ್ಬಿಡ್ತೀನಿ. 22 ನ 3 ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? 3 7 21. 12 1 ಹೋದ್ರೆ 1.0. 3 3 ಜಾ 9. 1 ಉಳಿತು. ಓಕೆ, 0.0. 3 3 ಜಾ 9. ಸೊ 7.33 ಬರುತ್ತೆ. ಸೊ ನಾನು ಅದನ್ನ ಏನ್ ಬರುತ್ತೆ 7.33 into 0.2 ಅಂತ ಬರೀತೀನಿ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ 525 ಮೈನಸ್ ಈಗ 7.33 into 0.2 ಮಾಡಿದ್ರೆ ಎಷ್ಟು ಬರುತ್ತೆ? 2 3 ಜಾ 6, 2 3 ಜಾ 6, 2 7 ಜಾ 14. ಇಲ್ಲಿ ಒಂದಾದ್ಮೇಲೆ ಪಾಯಿಂಟ್ ಇದೆ, 1 2 ಟೋಟಲ್ ಏನು 4 ನಂಬರ್ ಆದ್ಮೇಲೆ ಪಾಯಿಂಟ್ ಬರುತ್ತೆ. ಸೊ ನಥಿಂಗ್ ಬಟ್ 1.466 ಆಗುತ್ತೆ. ಓಕೆ, ಈಗ ಅದನ್ನ ಸಬ್ಟ್ರಾಕ್ಟ್ ಮಾಡೋಣ. 525 ನಲ್ಲಿ ಓಕೆ ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು? 1.466 ಸಬ್ಟ್ರಾಕ್ಟ್ ಮಾಡಬೇಕು. 10 ನಲ್ಲಿ 6 ಹೋದ್ರೆ 4, ಇದು 9 ಆಯ್ತು. 9 ನಲ್ಲಿ 6 ಹೋದ್ರೆ 3, ಇದು ಕೂಡ 9 ಆಯ್ತು. 9 ನಲ್ಲಿ 4 ಹೋದ್ರೆ 5 ಆಯ್ತು. ಓಕೆ, ಇದೇನಾಗುತ್ತೆ 4 ಆಗುತ್ತೆ. 4 ಅಲ್ಲಿ 1 ಹೋದ್ರೆ 3. ಓಕೆ, ಇದು 2, ಇದು 5. ಸೊ ಎಷ್ಟಾಗುತ್ತೆ? 523.534 ಆಗುತ್ತೆ. ಇದು ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರೀಬೇಕು? ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಸೊ ವಾಲ್ಯೂಮ್ ಆಫ್ ವುಡ್ ಇಂದ ಎಂಟೈರ್ ಸ್ಟ್ಯಾಂಡ್ ಬಂದ್ಬಿಟ್ಟು 523.53. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಇದ್ರ ಜೊತೆಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಡಿಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಲೈಕ್ ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಂದ್ರೆ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಈಗ ನೋಟ್ಸ್ ಕೊಟ್ಟರು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬೇಕಂತಂದ್ರೆ ಓಕೆ, ನನ್ನ ಇನ್ಸ್ಟಾ ಐ ಡಿ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಕನ್ನಡ. ಓಕೆ, ಸೊ ಇದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ. ಎಲ್ಲಾದ್ರೂ ಫಾಲೋ ಮಾಡ್ರಿ. ಇಲ್ಲಿಂದ್ರೆ ನಾನು ಲಿಂಕ್ ಇದೀನಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೊಂಡು ಫಾಲೋ ಆಗ್ರಿ. ಓಕೆ, ಆಮೇಲೆ ಲೈಕ್ ಟೆಲಿಗ್ರಾಮ್ ಕೂಡ ಲೈಕ್ ನೀವು ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ ಓಕೆ, ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್, ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಆಮೇಲೆ ಇಂಪಾರ್ಟೆಂಟ್ ಲೆಸನ್ ನೋಟ್ಸ್ PDF ಹಾಕ್ತಿರ್ತೀನಿ. ಲೆಸನ್ ನೋಟ್ಸ್ PDF ಹಾಕ್ತೀನಿ. ಓಕೆ, ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಕೂಡ ಲೈಕ್ ನಿಮಗೆ ಅದರಲ್ಲಿ PDF ಸಿಗುತ್ತೆ. ಓಕೆ, ಆಮೇಲೆ ಸೈನ್ಸ್ ಲೆಸನ್ದು ಓಕೆ, ಸೈನ್ಸ್ದು ಎಲ್ಲಾ ಲೆಸನ್ ಓಕೆ, ಎಲ್ಲಾ ಲೆಸನ್ದು ವಿಡಿಯೋ ಲಿಂಕ್ ಕೂಡ ಅದರಲ್ಲಿ ಸಿಗುತ್ತೆ. ಓಕೆ, ಸೊ ಅದನ್ನ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ದಟ್ ನೀವು ಏನಿದೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಅಡ್ವಾಂಟೇಜ್ ಇದ್ದೇ ಇದೆ. ಸೊ ಅದಕ್ಕೋಸ್ಕರ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ಸೊ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.